how is this evening you will discover as the colors of the cultural program unfolds. Dance is the most beautiful form of expression of feelings. Dancers are the messengers of God. Vakratunda Mahakaya Surya Koti Samaprabha. Nirvignam Kurume Deva Sarva Karyeshu Sarvada. O Lord Ganesha, of curved trunks, large body, and with the brilliance of million suns, remove all constraints from our way towards success. Let's now witness a dance, a mark of devotion to Lord Ganesha, the God of gods, by our second year MBA students. सिंदूर लाल चढ़ायो अच्छा गजमुख को, धोंदिल लाल विराजे सुत गौरी हर को, हाथ लिए गुड़ लड्डू साई सुरवर को, महिमा कहे न जाए लागत हूँ पद को। जय देव जय देव जय जय जी गणराज विद्या सुखदाता, धन्य तुम्हारो दर्शन मेरा मन रमता। जय देव जय देव गणनायकाय गणदैवताय गणाध्यक्षाय धीमहि, गुणशरीराय गुणमण्डिताय गुणेशानाय धीमहि, गुणातीताय गुणाधीशाय गुणप्रविष्टाय धीमहि, एकदन्ताय धीमहि। One of the theatre form generally described as a folk, but possessing a strong connection with a classical dance, and is called as Yakshagana. It is the true people's theatre. You will see visual, audio, and intellectuals in Yakshagana. We, the people of Dakshina Kannada, are proud because it belongs to our region. We have amongst us a well-known artist, Sri Subramanya Dhareshwar, who has performed with his troupe in all parts of our country and abroad. He has been conferred with many awards. An art which is played overnight is condensed and presented before you in the form of a Yaksha Rupaka. So let's hear it for them. ಆದರಣೀಯ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ಇಂದಿನ ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತು. ಆತ್ಮೀಯರೇ, ಇಂದು ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಕ್ಷಗಾನದ ಮೂಲ ಸತ್ವವಾದಂಥ ಪಾಂಡವಾಶ್ವಮೇಧದ ಆಯ್ದ ಒಂದು ಭಾಗ, ಪಾಂಡವರ ಅಶ್ವಮೇಧ ಕುದುರೆಯನ್ನು ಸುಧನ್ವ ಅವನ ತಂದೆ ಹಂಸಧ್ವಜ ಭೂಪತಿಗಳು ಕಟ್ಟುತ್ತಾರೆ. ಉದ್ದೇಶ ಶ್ರೀಕೃಷ್ಣ ಸಾಕ್ಷಾತ್ಕಾರಕ್ಕಾಗಿ. ಸುಧನ್ವ ಸೇನೆಯ ನೇತಾರನಾಗಿ ಹೊರಡುವಂಥ ಸನ್ನಿವೇಶ. ಜೊತೆಯಲ್ಲಿ ಸುಧನ್ವನ ಪತ್ನಿ ಪ್ರಭಾವತಿ ಹಾಗೂ ಸುಧನ್ವರ ಸಂಭಾಷ್ಯ, ಕೇವಲ
ಎರಡೆರಡು ಮಾತುಗಳ ಮುಖಾಂತರ. ಕಾರಣ ಪಾತ್ರಗಳ ಮತ್ತು ಪುರಾಣದ ಒಳಹೂರಣದ ಸ್ಥೂಲವಾಗಿ ತೋರಿಸುವುದಕ್ಕಾಗದೇ ಇದ್ದರೂ ಆ ಪಾತ್ರಗಳ ಸ್ಪಂದನವನ್ನು ನಿಮ್ಮೆಡೆಗೆ ಮುಟ್ಟಿಸುವಲ್ಲಿ ನಮ್ಮ ಪ್ರಯತ್ನ. ಸುಧನ್ವ ಮತ್ತು ಪ್ರಭಾವತಿ ಇವರಿಬ್ಬರ ಈ ಸಂವಾದದಲ್ಲಿ ಅತ್ಯಂತ ಧರ್ಮ ಸೂಕ್ಷ್ಮಗಳು ಅಡಗಿಕೊಂಡಿರುವಂಥ ಹಾಡುಗಳು. ಸತಿಗೆ ಷೋಡಶದ ಋತು ಸಮಯ, ಧರ್ಮಸೂಕ್ಷ್ಮವೂ ಧರ್ಮಸೂಕ್ಷ್ಮಕ್ಕೆ ಉತ್ತರವೂ ಆಗಿರುವಂಥ ಈ ಯಕ್ಷಗಾನ ಸಾಹಿತ್ಯ. ಜೊತೆಯಲ್ಲಿ ಇದರಲ್ಲಿ ಅರ್ಥಗಾರಿಕೆ ಕಡಿಮೆ ಇರುವುದರಿಂದ ಸ್ವಲ್ಪ ನಾವು ಬದಲಾವಣೆಗಳನ್ನು ಮಾಡಿಕೊಂಡಿದ್ದೇವೆ. ಪ್ರಾಜ್ಞರು, ಹಿರಿಯರು ಎಲ್ಲರೂ ಇದನ್ನು ಗಮನಿಸಿ ವೀಕ್ಷಿಸಿ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ ತಿದ್ದುವಂತೆ ಆದೇಶಿಸಬೇಕಾಗಿ ತಮ್ಮಲ್ಲಿ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಪ್ರಾರಂಭಿಸ್ತಾ ಇದ್ದೇವೆ. ನಮಸ್ಕಾರ. ಶ್ರೀ ಗುರುಗಣಪತಿಭ್ಯಾಂ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಸುಧನ್ವನ್ನು ಬೇಗದೆ ಸುಧನ್ವನ್ನು ಬೇಗತಿ ರಣಕನ್ನುವಾಗುತ್ತ ಮುದದಿಂದ ರಣಕನ್ನುವಾಗುತ್ತ ಮುದದಿಂದ ಬಾಗುತ್ತ ಜನನಿಗೊಂದಿಸುತ್ತಲೇ ವಿನಮಿತನಾಗುತ್ತಲಿಂತೆಂದ. ಪಾಂಡವಾಶ್ವಮೇಧದ ಕುದುರೆ ಈ ಚಂಪಕಾವತಿಗೆ ಬಂದಿದೆ. ತಂದೆಯವರಾದಂತಹ ಹಂಸಧ್ವಜ ಮಹಾರಾಜರು ಕುದುರೆಯನ್ನ ಕಟ್ಟಿ ಮಗನಾದಂತಹ ನನಗೆ ಸುಧನ್ವನಿಗೆ ಯುದ್ಧದ ನೇತಾರನಾಗಿ ಯುದ್ಧಕ್ಕೆ ಹೋಗು ಮಗನೇ ಎನ್ನುವುದಾಗಿ ಹೇಳಿದ್ದಾರೆ. ಆಶೀರ್ವಾದವನ್ನು ಪಡೆದಿದ್ದಾಗಿದೆ. ಯುದ್ಧಕ್ಕೆ ಹೋಗುವ ಮೊದಲು ನನ್ನ ಪತ್ನಿ ಪ್ರಭಾವತಿಯಲ್ಲಿ ವಿಷಯವನ್ನು ಹೇಳಿ ಮುಂದೆ ಸಾಗ್ತೇನೆ. ಅನಿದರೊಳಾದನ ರಾಣಿ ಪ್ರಭಾವತಿ ಅನಿದರೋ ಆದನ ರಾಣಿ ಪ್ರಭಾವತಿ ಅನುಲೇಪನ ಕಸ್ತೂರಿ ವೀಳ್ಯಂಗಳ ಮಿನುಗುವ ಸಂಪಿಗೆ ಭೂಗಳ ಪೊಂಬಟ್ಟಲೋಳ್ ತಾನಿರಿಸಿ ಮಿನುಗುವ ಕನಕದ ಪಾತ್ರೆಯೋಳು ಸಂಪಿಗೆ ಭೂಗಳಿರಿಸಿ ಇನಿಯನಿಗೆ ಇದಿರಾಗುದ ಬಂದಳು. ಇನಿಯನಿಗೆ ಇದಿರಾಗುದ ಬಂದಳು ಮಾರನ ಮದದಾನೆಯುಳು. ಪ್ರಭಾವತಿ ಇನಿಯನಿಗೆ ದಿರಾಗುತ್ತ ಬಂದಳು
ಮಾರನ ಮದದಾನೆಯುಲು ಸತಿಶಿರೋಮಣಿ ಪ್ರಭಾವತಿ ಆ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ಪ್ರಭಾವತಿ ಸೊಬಗಿನಲಿ 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 ರತಿಯ ಸೋಲೀಬ ರೂಪಿನದಿ ಚೆಲ್ವಿಗೆಯಲಿ ರತಿಯ ಸೋಲಿಪ ರೂಪಿನದಿ ಚೆಲ್ವಿಗೆಯಲಿ ರತುನಾಭರಣಗಳ ದ್ಯುತಿ ಬೆಳಗುದಲಿ ದಿವ್ಯ ರತುನಾಭರಣಗಳ ದ್ಯುತಿ ಬೆಳಗುದಲಿ ಪ್ರತಿ ಮದಗಜದಂತೆ ಪ್ರತಿ ಮದಗಜದಂತೆ ಗತಿಯ ಇಡುತ್ತ ಪ್ರತಿ ಮದಗಜದಂತೆ 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 ಗತಿಯ ಇಡುತ್ತಲೇ ಚತುರತೆಯ ನಿರಿಯುಡುಗೆ ಚತುರತೆಯ ನಿರಿಯುಡುಗೆ ಚತುರತೆಯ ನಿರಿಯುಡುಗೆ ಚತುರತೆಯ ನಿರಿಯುಡುಗೆ ಶೋಭಿತದ ಚೆಲ್ವಿನ ಅರ್ಧಚಂದ್ರಾಕೃತಿಯ ಪಣೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲ್ವಿನ ಅರ್ಧಚಂದ್ರಾಕೃತಿಯ ಫಣೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಅತಿಹರುಷದಲ್ಲಿ ಪತಿಗೆ ಇದಿರಾಗುತ್ತ ಬಂದಳೋ ಪ್ರಭಾವತಿ ಪತಿಗೆ ಇದಿರಾಗುತ್ತ ಬಂದಳು
ಆಗ್ರದಿಯ ಭಣೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಅತಿ ಹರುಷದಲ್ಲಿ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನಿಯನಿಗಿದಿರಾಗುತ್ತ ಬಂದಳು ಪ್ರಭಾವತಿ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನಿಯನಿಗಿದಿರಾಗುತ್ತ ಬಂದಳು ಆ ಆ ಆ ಆ ಆ ಚತುರತೆಯ ನಿರಿಯುಡುಗೆಯೇ ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲ್ವಿನ ಅರ್ಧಚಂದ್ರಾಕೃತಿಯ ಪಣೆ ಕಸ್ತೂರಿ ತಿಲಕ ಅರ್ಧಚಂದ್ರಾಕೃತಿಯ ಫಣೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಇನ್ನಿಯನಿಗಿದಿರಾಗುತ್ತ ಬಂದಳು ಪ್ರಭಾವತಿ ಪತಿಗೆ ಇದಿರಾಗುತ್ತ ಬಂದಳು ಆ ಆ ಆ ಆ ಆ ಆ ಪತಿಗೆ ಇದಿರಾಗುತ್ತ ಬಂದಳು ಪ್ರಭಾವತಿ ಪತಿಗೆ ಇದಿರಾಗುತ್ತ ಬಂದಳು ಧಿದೈದೈದದ ವ್ಯಕ್ತಿಯೋರ್ವನು ಜೀವನದಲ್ಲಿ ಗಳಿಸಿಕೊಳ್ಳುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಬಹಳ ಕಷ್ಟವಂತೆ. ಇದು ಕೇವಲ ವ್ಯವಹಾರಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ಆದರೆ ನಾನು ಇದನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡದ್ದು ಹೇಗೆ? ಸುಧನ್ವರ ಮಡದಿ ಹಂಸಧ್ವಜರ ಮುದ್ದಿನ ಸೊಸೆ, ಇದನ್ನು ನಾನು ಗಳಿಸಿಕೊಂಡದ್ದು. ಆದ್ರೆ ಇದನ್ನು ಯಾವ ರೀತಿಯಲ್ಲಿ ಉಳಿಸಿಕೊಂಡಿದ್ದೇನೆ ಗೊತ್ತಾ? ಸತಿ ಶಿರೋಮಣಿ ಪ್ರಭಾವತಿ. ಇದನ್ನು ಕೇಳಿದಾಗ ಮನಸ್ಸಿಗೆ ಆನಂದವೇ ಆಗ್ತಾ ಇದೆ. ನನ್ನ ಆನಂದ ಇದಕ್ಕಿಂತಲೂ ಈ ದಿನ ವಿಶೇಷತೆಯೇ ಹೊಂದಿದೆ. ಮತ್ತೇನಲ್ಲ, ಇನ್ನೇನಲ್ಲಿ ಮಾತನಾಡುವುದು ಹೊಸತಲ್ಲ. ಹೊಸ ವಿಚಾರವನ್ನು ಹೇಳುವಾಗ ಹೊಸ ಉಡುಗೆಯನ್ನು ಧರಿಸಿಕೊಂಡಿದ್ದೇನೆ. ಹರಿವಾಣದಲ್ಲಿ ಅರೆಬಿರಿದಂತ ಸಂಪಿಗೆಯ ಮೊಗ್ಗನ್ನು ಸುತ್ತವೂ ಇರಿಸಿಕೊಂಡೆ. ನಡುವೆ ಅರಳಿದ ದಾಸವಾಳ, ಇದರಿಂದ ಅರ್ಥವಿಸಿಕೊಳ್ಬೇಕು. ಸಂಪಿಗೆಯ ಮೊಗ್ಗಿನಂತಿರುವಂತಹ ಪ್ರಭಾವತಿಯ ಮನಸ್ಸು
ದಾಸವಾಳದ ಹಾಗೆ ಯಾವುದೋ ಒಂದು ಹೊಸ ವಿಚಾರವನ್ನು ಹೇಳಲು ಅರಳಿ ನಿಂತಿದೆ, ತಿಳಿದುಕೊಳ್ಳಿರಿ ಎಂಬುದಾಗಿ. ಹಾಗಾಗಿ ಸಿದ್ಧತೆಯನ್ನು ಮಾಡಿಕೊಂಡದ್ದು ಸತ್ಯ. ಇಷ್ಟರವರೆಗಾಗಿ ನಮ್ಮ ಅಂತಃಪುರಕ್ಕೆ ಬರಬೇಕಿತ್ತು ನನ್ನ ವಲ್ಲಭ, ಬರಲಿಲ್ವಲ್ಲ. ಎಲ್ಲಿ ಹೋದ್ರಿವ್ರು? ಎಲ್ಲಿ ಹೋದ್ರು? ಸ್ವಾಮಿ ಭಾವತಿ, ಮೊದಲಾಗಿ ವಂದಿಸಿಕೊಳ್ಳಿ. ನಿಂತು ನಡೆಯಬಾರ್ದು. ಹೀಗೆ ಬನ್ನಿ, ಹೀಗೆ ಬನ್ನಿ. ಕುಳಿತೀರಾ? ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಆವಲ್ಲಿಗೆ ಪಯಣ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ರಾಜ ಠೀವಿಯಿಂದ ರಾಜ ಠೀವಿಯಿಂದ ಬೋಬುದೆಲ್ಲಿ ರಾಜ ಠೀವಿಯಿಂದ ಬೋಬುದೆಲ್ಲಿ ಪ್ರಾಣಕಾಂತ ರಾಜಡೀವಿಯಿಂದ ಬೋಬುದೆಲ್ಲಿ ಪ್ರಾಣಕಾಂತ ಚಂದನವ ಅಡರಿಕೊಂಡು ಪ್ರಾಣಕಾಂತ ಚಂದನವ ಅಡರಿ ಚಂದನವ ಅಡರಿಕೊಂಡು ಚಂದನವನಡರಿಕೊಂಡು ಚಂದನವನಡರಿಕೊಂಡು ಚಂದನವ ಅಡರಿಕೊಂಡು ಪ್ರಾಣಕಾಂತ ಬಲು ಚಂದದಿಂದ ಹೋಗುವುದೆಲ್ಲಿ ಬಲು ಚಂದದಿಂದ ರಾಜ ಠೀವಿಯಿಂದ ಹೋಗುವುದೆಲ್ಲಿ ಪ್ರಾಣಕಾಂತ
ಪಯಣವಿಂದು ಚಂದನಾವ ಅಡರಿಕೊಂಡು ಚಂದದಿಂದ ಬೋಮುದಲ್ಲಿ ಪ್ರಾಣಗಾಂಧ ಚಂದನಾವ ಅಡರಿಕೊಂಡು ಪ್ರಾಣಗಾಂಧ ಆವಲ್ಲಿಗೆ ಪಯಣವಿಂದು ರಾಜ ಠೀವಿಯಿಂದ ಪೋಬುದೆಲ್ಲಿ ಆ ಆ ಆ ಆವಲ್ಲಿಗೆ ಪಯಣ ಆವಲ್ಲಿಗೆ ಆವಲ್ಲಿಗೆ ಪಯಣವಿಂದು ಪ್ರಾಣಕಾಂತ ಪ್ರಭಾವತಿ, ಯಾಕೆ ಈ ರೀತಿಯಾಗಿ ನೋಡ್ತಾ ಇದ್ದೀಯ? ನಿಮ್ಮನ್ನು ನೋಡಿದಾಗ ನನಗೆ ಈ ದಿನ ಆಶ್ಚರ್ಯವೇ ಆಗ್ತಾ ಇದೆ. ಏನು? ಎಂದಿನ ಹಾಗೆ ಈ ಪ್ರಭಾವತಿ ಅಂತಃಪುರಕ್ಕೆ ಬರುವ ಹಾಗೆ ಬಂದದ್ದಲ್ಲ. ಇದು ಹೊಸ ಟಿವಿ, ರಾಜ ಟಿವಿಯನ್ನು ಹೊತ್ತು ಇಲ್ಲಿಯವರೆಗಾಗಿ ಬಂದಿದ್ದೀರಾ. ಅಗೋಗೋ ಯುದ್ಧಕ್ಕಾಗಿ ಸೀಮಿತವಾದಂತಹ ಮಣಿಮಯವಾದ ರಥವದು ಚಂದನವನ್ನು ಅಡರಿಕೊಂಡು ಇಲ್ಲಿಯವರೆಗಾಗಿ ಬಂದಿದ್ದೀರಾ ಅಂತ ಆದ್ರೆ ನಿಮ್ಮ ಪಯಣ ಇಲ್ಲಿಗಲ್ಲ ಅಂತ ಗೊತ್ತಾಯಿತು. ಸ್ವಾಮಿ, ಏನು? ಆವಲ್ಲಿಗೆ ನಿಮ್ಮ ಪಯಣವಯ್ಯ. ಹೇಳಬಾರ್ದೆ, ಸಿಟ್ಟು ಬಂತ? ಸಿಟ್ಟಿನಿಂದ ಕೇಳಿದ್ದಲ್ಲ. ಮತ್ತೆ ಭಾವಭಕ್ತಿಯಿಂದಲಾನು ಪ್ರಾಣಕಾಂತ ಭಾವಭಕ್ತಿಯಿಂದಲಾನು ಪ್ರಾಣಕಾಂತ ಕೇಳ್ವೇನೆ ಒಲಿದು ಬೇಳುವುದೆನಗೆ ಪ್ರಾಣಕಾಂತ ಕೇಳ್ವೆ ನೀನೊಲಿದು ಬೇಳುವುದೆನಗೆ ಪ್ರಾಣಕಾಂತ. ಸ್ವಾಮಿ, ಪ್ರಭಾವತಿ, ಹೆಂಡತಿ ಎಂಬ ಅಧಿಕಾರವಾಣಿಯಿಂದ ನಾನು ನಿಮ್ಮನ್ನು ಪ್ರಶ್ನಿಸುವುದಲ್ಲ. ಗಂಡ ಎಂಬ ಮಮತೆಯಿಂದ ಭಾವ ಭಕ್ತಿಯಿಂದ ನಾನು ಬೇಡ್ತಾ ಇದ್ದೇನೆ, ಯಾಚಿಸಿಕೊಳ್ತಾ ಇದ್ದೇನೆ. ಆವಲ್ಲಿಗೆ ಅಂತ ಹೇಳಬಾರದೆ. ಪ್ರಭಾವತಿ, ನಳಿನಾಕ್ಷಿ ಕೇಳೆ ಈಗ ನಳಿನಾಕ್ಷಿ 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 ಕೇಳೆ ಈಗ ನರನೋಡನೆ 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 ಕಲಹ ಕೈದುವೆನು ಬೇಗ ನರನೋಡನೆ ಕಲಹ 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 ಕೈದುವೆನು ಬೇಗ ನರನೋಡನೆ ಕಲಾಗೈದುವೆನು ಬೇಗ ಯಾರೊಡನೆ ಯುದ್ಧ? ಪ್ರಭಾವತಿ,
ಅಶ್ವಮೇಧದ ಕುದುರೆ, ಪಾಂಡವರ ಅಶ್ವಮೇಧದ ಕುದುರೆ ನಮ್ಮ ಈ ಚಂಪಕಾವತಿಗೆ ಬಂದಿದೆ. ಯುದ್ಧದ ನೇತಾರನಾಗಿ, ಅದರಲ್ಲಿಯೂ ಕುದುರೆಗೆ ರಕ್ಷಣೆಗೆ ಬಂದಿರುವಂತಹ ನರ ಪಾರ್ಥನೊಡನೆ ಯುದ್ಧಕ್ಕಾಗಿ ಹೊರಡ್ತಾ ಇದ್ದೇನೆ. ಕಳವಳಿಸಬೇಡ ಮನದಿ, ಕಳವಳಿಸಬೇಡ ಮನದಿ, ಕುಂದಿಸುತ್ತ ಗಳುಕುವವನಲ್ಲ ರಣದಿ, ಕುಂದಿಸುತ್ತ ಗಳುಕುವವನಲ್ಲ ರಣದಿ. ಯಾಕೆ ಹೆದರಿಕೊಳ್ಳುತ್ತಾ ಇದ್ದೀಯಾ? ಹೆದರಿಕೆ ಆಗ್ತಾ ಇದೆ. ಅರ್ಜುನ ಎನ್ನುವಂತಹ ಹೆಸರನ್ನ ಕೇಳಿ ಕಳವಳಿಸ್ತಾ ಇದ್ದೀಯಾ? ಕಳವಳಿಸಬೇಡ ಮನದಿ. ಯಾಕೆ? ಅರ್ಜುನ ಬಂದರೂ ಈ ಸುಧನ್ವ ಯುದ್ಧದಲ್ಲಿ ಹೆದರಲಿಕ್ಕಿಲ್ಲ. ನೀವು ಹೆದರಿಕ್ಕಿಲ್ಲ ಖಂಡಿತ. ಆದ್ರೆ ಒಂದು ಮಾತಿದೆ ಸ್ವಾಮಿ. ಏನು? ಕಾಂದಗೇಳೆನ್ನ ಸೊಲ್ಲ, ಕಾಂದಗೇಳೆನ್ನ ಸೊಲ್ಲ, ಪಾರ್ಥನನು ಕಂದು ಬಿಡುವನಲ್ಲ, ಪಾರ್ಥನನು ಕಂದು ಬಿಡುವನಲ್ಲ. ಎಂದು ಗೆಲುವುದು ನಿಮಗೆ, ಎಂದು ಗೆಲುವುದು ನಿಮಗೆ, ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ, ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ. ಕಾಂದ ಎಂದು ಗೆಲುವುದು ನಿಮಗೆ, ಶ್ರೀಕೃಷ್ಣ ಸಂತಸದಿ ಸಾಧ್ಯ ನಮಗೆ. ಪ್ರಭಾವತಿ ಸ್ವಾಮಿ, ಏನು? ಪಾರ್ಥನನ್ನು ಸೋಲಿಸ್ತೀರಾ ಎಂಬ ಹಾಗೆ ಹೇಳ್ತಾ ಇದ್ದೀರಾ. ಆದ್ರೆ ಪಾರ್ಥನನ್ನು ಸೋಲಿಸ್ತೀರಾ ಎಂಬ ಭರವಸೆ ನನಗಿದೆ. ಪಾರ್ಥ ಸೋತಾಗ ಆತನ ಬೆಂಗಾವಲಿಗಾಗಿ ಶ್ರೀಕೃಷ್ಣ ಬರ್ತಾನೆ. ಯಾಕೆ? ಅಂದು ಅತ್ತೆಯಾದಂತಹ ಕುಂತಿದೇವಿಯಲ್ಲಿ ಆಶ್ವಾಸನೆ ನೀಡಿದ್ದು ಹೀಗಂತೆ, ಮಮ ಪ್ರಾಣ ಹಿ ಪಾಂಡವಾಹ, ಪಾಂಡವರ ರಕ್ಷಣೆಯನ್ನು ನಾನು ಸದಾ ಮಾಡ್ತೇನೆ ಅತ್ತೆ ಎಂದು. ಹಾಗಾಗಿ ಅರ್ಜುನ ಸೋತಾಗ ಬಾರದೇ ಇರ್ತಾನ? ಕೃಷ್ಣ ಬರ್ತಾನ. ಬರುವ ಕೃಷ್ಣ ಹೇಗಿರ್ತಾನೆ? ಹೇಗೆ? ನರನ ಸಾರಥಿಯಾಗಿ ಬರುವುದು. ನರ ನಾರಾಯಣರು ಒಂದೇ ರಥದಲ್ಲಿ ಕುಳಿತು ಸೆಣಸಾಡುವ ಸಂದರ್ಭ ವೈರಿಗಳಿಗೆ ಜಯ ಎನ್ನುವಂತಹದ್ದು ಅಸಾಧ್ಯವಂತೆ. ಹೀಗಿದ್ರೆ ನೀವು ಹೇಗೆ? ಕ್ಷಣದಿ ಕೃಷ್ಣಾರ್ಜುನರನೋ ಕ್ಷಣದಿ ಕೃಷ್ಣಾರ್ಜುನರನು ಸಾಹಸದಿ ದಣಿಸಿ ಹಿಮ್ಮೆಟ್ಟಿಸುವೆನು, ಸಾಹಸದಿ ದಣಿಸಿ ಹಿಮ್ಮೆಟ್ಟಿಸುವೆನು. ವನಿತೆ ತನು ಸ್ಥಿರವಲ್ಲಿದು, ವನಿತೆ ತನು ಸ್ಥಿರವಲ್ಲಿದು, ವನಿತೆ ತನು ಸ್ಥಿರವಲ್ಲಿದು, ರವಿ ಶಶಿಗಳುಳ್ಳನಕ ಕೀರ್ತಿಬಹುದು. ನಿಮಗೆ ಹೇಗೆ ಗೆಲುವಾಗ್ತದೆ ಸ್ವಾಮಿ? ನಮ್ಮ ಉದ್ದೇಶವೂ ಅದೇ. ಏನು? ಕೃಷ್ಣನ ದರ್ಶನ ಆಗಬೇಕು, ಬರಬೇಕು. ಅವ ಬಂದರೂ ಸಹ ಈ ಸುಧನ್ವ ಹೆದರ್ಲಿಕ್ಕಿಲ್ಲ. ಸೆಣಸಿ ಕೃಷ್ಣಾರ್ಜುನರಲ್ಲಿ, ಕೃಷ್ಣಾರ್ಜುನರಲ್ಲಿ ಸರಿಸಾಟಿಯಾಗಿ ಹೋರಾಟವನ್ನ ಮಾಡ್ತೇನೆ. ಒಮ್ಮೆ ಜಯ ಆಯಿತಾ ಸುಧನ್ವನ ಹೆಸರು ಪ್ರಚಾರಕ್ಕೆ ಬರ್ತದೆ. ಒಮ್ಮೆ ಸೋಲಾಯಿತು ಅಂತ ಇಟ್ಟುಕೋ, ತೊಂದರೆ ಏನು? ವೀರ ಸ್ವರ್ಗವನ್ನ ಸೂರೆಗೊಳ್ತೇನೆ. ವೀರ ಸ್ವರ್ಗ ನಿಮ್ಮದಾಗ್ತದೆ. ಹೌದು. ಅದು ಹೇಗೆ ಸ್ವಾಮಿ? ಯಾಕೆ? ತಿಳಿದೆ ನಾನು. ಇದನ್ನೆಲ್ಲ ನರಿತೆ ನಿಜವೂ, ಇದನ್ನೆಲ್ಲ ಅರಿದೆ
ನರಿತೆ ನಿಜವು ಸುಧಹೀನ ಗೋದಿಸುವುದೇ ಕೈವಲ್ಯವು ಸುಧಹೀನ ಗೋದಿಸುವುದೇ ಕೈವಲ್ಯವೋ ಆಗುದಿಲ್ಲ ಅಂತಲ್ಲ. ಮತ್ತೆ ಇದುವೇ ಋತು ಸಮಯ ಎನಗೆ ಇದುವೇ ಋತು ಸಮಯವೆನಗೆ ಲಾಲಿಬುದು ಲಾಲಿಬುದು ಹದಗಾಲ ಬೆಳೆ ಮಾಳ್ಗೆಗೆ ಸ್ವಾಮಿ ಪ್ರಭಾವತಿ ವೀರ ಸ್ವರ್ಗವನ್ನು ನೀವು ಪಡೆಯುತ್ತೀರಿ. ಅದು ಹೇಗೆ ಸಾಧ್ಯ? ಅಪುತ್ರಸ್ಯ ಗತಿರ್ನಾಸ್ತಿ. ಮಕ್ಕಳನ್ನು ಪಡೆಯದೇ ಇದ್ದವರು ಸ್ವರ್ಗಕ್ಕೆ ಅರ್ಹರಲ್ಲ ಎಂಬುದಾಗಿ. ಹೀಗಿದ್ರೆ ನೀವು ಹೇಗೆ ಸ್ವರ್ಗವನ್ನು ಪಡೆಯುತ್ತೀರಾ? ಅದಕ್ಕಾಗಿ ಚಿಂತೆ ಮಾಡುವುದು ಬೇಡ. ಮತ್ತೆ ನಾನೇ ದಿನ ಇಷ್ಟು ಶೃಂಗಾರ ಭರಿತಳಾಗಿ ಬರುವುದಕ್ಕೆ ಕಾರಣ ಏನು? ಹೊಸತನವನ್ನು ನಿಮ್ಮಲ್ಲಿ ಹೇಳಬೇಕು, ಹೊಸ ವಿಚಾರವನ್ನು ಬಿಚ್ಚಿಡಬೇಕು ಎಂಬ ಕಾರಣಕ್ಕಾಗಿ ಬಂದೆ. ಒಮ್ಮೆ ನನ್ನನ್ನು ನೋಡಿ ನಾನೀಗ ಋತುಸ್ನಾತಿಯಾಗಿ ಪಂಚಮ ಸ್ನಾನವನ್ನು ಪೂರೈಸಿಕೊಂಡು ಬಂದಿದ್ದೇನೆ. ಈಗ ನೀವು ನನ್ನನ್ನು ಕೂಡಿದಿರಿ ಎಂತಾದ್ರಿ ಹದಗಾಲ ಬೆಳೆ ಮಾಡ್ಬಗೆ ನಿನ್ನೊಡನೆ ದಿನ ಕಳೆಯಲು ನಿನ್ನೊಡನೆ ದಿನ ಕಳೆಯಲು ಪಿದನಾಜೆ ಮುನ್ನದನಗೆ ಉದುಗೇಳು ಪಿದನಾಜೆ ಮುನ್ನದನಗೆ ಉದುಗೇಳು ಮುನ್ನ ಹೊರಡಿಯನು ಜನಗ ಮುನ್ನ ಹೊರಡಿಯನು ಜನಗ ನಾ ಭೋಗದನ್ನೆ ಗೊದಗದು ಸೈನಿಕ ಪ್ರಭಾವತಿ ನಿನ್ನಲ್ಲಿಯೇ ಮಾತನಾಡುತ್ತಾ ದಿನ ಕಳೆಯಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅಂದ್ರೆ ಯಾಕೆ? ತಂದೆಯವರ ಆಜ್ಞೆ ಆಗಿದೆ. ಏನು? ಸುಧನ್ವಾ, ಕೂಡಲೇ ನೀನು ಯುದ್ಧರಂಗಕ್ಕೆ ತೆರಳು ಎನ್ನುವುದಾಗಿ. ಹಾಗಾಗಿ ಇಲ್ಲಿಯ ವ್ಯವಹಾರವನ್ನ ಬಿಟ್ಟು ನೇರಕ್ಕೆ ಯುದ್ಧಕ್ಕೆ ಹೋಗಬೇಕು. ಬಿಡೆನು ನಿನ್ನ ಬಿಡೆನು ನಿನ್ನ ಎನ್ನ ಗೂಡೊಡಗೂಡು ಬೇಡ್ವೆ ಮುನ್ನ ಎನ್ನ ಗೂಡೊಡಗೂಡು ಬೇಡ್ವೆ ಮುನ್ನ ಸಡಗರದಿ ಬಿಗಿದಪ್ಪುದ ಕಾಂದನನು ಒಡಬಡಿಸಿದಳು ಒಪ್ಪುದ ಸ್ವಾಮಿ, ನನ್ನ ಕೈ ಬಿಟ್ಟು ನೀವು ಹೋಗ್ತೀರಿ, ನನ್ನ ಆಸೆಯನ್ನು ನೀವು ಬಂಜೆಗೊಳಿಸ್ತೀರಿ. ಬಂಜೆಗೊಳಿಸುವ ಪೂರ್ವದಲ್ಲಿ ಈ ಹಿಂದೆ ಧಾರಾಮಂಟಪದಲ್ಲಿ ವಿಪ್ರನಾಡಿದ ಮಾತನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಧರ್ಮೇ ಚ ಅರ್ಥೇ ಚ ಕಾಮೇ ಚ ನಾತಿ ಚರಾಮಿ ನಾತಿ ಚರಿತವ್ಯಂ ಬಿಡೆನು ನಿನ್ನ ಎನ್ನ ಕೂಡೊಡಗೂಡು ಬೇಡ್ವೆ ಪ್ರಭಾವತಿ, ಸ್ವಾಮಿ, ನನಗೆ ಯೋಚಿಸ್ಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡ್ತೀಯಾ? ಆಗಲಿ. ಸತಿಗೆ ಷೋಡಶದ ಋತು ಸಮಯ ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಅಲಂಘ್ಯ ಶ್ರಾದ್ದ ಇನಿತೊಂದು ದಿನವೇ ಸಂಗದ ಮಾದೊಡೆ ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಅಲಂಘ್ಯ ಶ್ರಾದ್ದ ಇನಿದೊಂದು ದಿನವೇ ಸಂಗದ ಮಾದೊಡೆ ಎಂದು ಕರ್ತವ್ಯಮೆನೆ ಪೈತ್ರಗದ
ಶೇಷಾನ್ನ ಆಘ್ರಾಣಿಸೆ ಕೃತಭೋಜ್ಯಮಾನಬಹುದು ಕೃತಭೋಜ್ಯಮಾದಬಹುದು ನಡುವಿರುಳ್ ಕಳೆದ ವನಿತೆಯಳ ಒಡಗೂಡಬಹುದರಿಂದ ಧರ್ಮ ಪದ್ಧತಿಯ ನೀಗಿದೆ ಇವಳ ಮೀರುವುದುಚಿತವಲ್ಲೆಂದರಿತು ಆ ಧರ್ಮ ಸಂಕಟಕ್ಕೆ ಸಿಲುಕಿದ್ದೇನೆ ನಾನು. ಯಾಕೆ? ಸತಿಗೆ ಷೋಡಶದ ಋತು ಸಮಯ, ಅದೇ ದಿವಸ ಏಕಾದಶಿ, ಪಿತೃಶ್ರಾದ್ದ, ಈ ಮೂರು ಒಂದೇ ದಿವಸ ಬಂದು ಅಂತಾದರೆ ಈ ಸಮಸ್ಯೆಯನ್ನು ಪರಿಹರಿಸುವುದು ಹೇಗೆ? ಯಾಕೆ? ಏಕಾದಶಿ ವ್ರತ ಮಾಡುವವ ದಿನವಿಡೀ ಉಪವಾಸ ಇರಬೇಕು, ಪಿತೃಶ್ರಾದ್ದ ಮಾಡಿದವ ಶ್ರಾದ್ದದ ಫಲ ಅವನಿಗೆ ಸಿಗಬೇಕು ಅಂತಾದರೆ ಪ್ರಸಾದವನ್ನು ಭೋಜನ ಮಾಡಬೇಕು. ಆ ದಿವಸ ವನಿತೆಯನ್ನ ಸಂತೈಸಬಾರದು ಅಂತಿದೆ. ಆದರೆ ಈ ಮೂರು ಏಕಕಾಲದಲ್ಲಿ ಬಂದರೆ ಶಾಸ್ತ್ರಗಾರರೇ ಆಡಿದಂತಹ ಮಾತು ಯಾವುದದು? ಏಕಾದಶಿ ವ್ರತ ದಿವಸ ಉಪವಾಸ ಇದ್ದ ಹಾಗೂ ಆಗುವುದು, ಶ್ರಾದ್ದದ ಫಲ ಸಿಗುವುದು ಹೇಗೆ? ಆ ಶ್ರಾದ್ದದ ಪ್ರಸಾದವನ್ನು ಆಘ್ರಾಣಿಸುವುದರ ಮುಖಾಂತರವಾಗಿ ಶ್ರಾದ್ದ ಮಾಡಿದ ಫಲ ಸಿಗುತ್ತದೆ. ಅಷ್ಟೇ ಅಲ್ಲ, ನಡು ಇರುಳು ಕಳೆದ ಬಳಿಕ ವನಿತೆಯನ್ನ ಒಡಗೂಡಬಹುದು. ಇದರಿಂದ ಧರ್ಮಕ್ಕೆ ಯಾವ ಚ್ಯುತಿಯೂ ಆಗುವುದಿಲ್ಲ. ಇದು ಧರ್ಮ ಶಾಸ್ತ್ರಗಾರರೇ ಆಡಿದ ಮಾತು, ಇದೇ ಧರ್ಮಶಾಸ್ತ್ರ. ಸರಿ ಸರಿ, ಆದ್ದರಿಂದ ಇವಳ ಮಾತನ್ನ ಧಿಕ್ಕರಿಸದೆ ಇವಳ ಹೇಳಿದಂತೆ ಮಾಡ್ತೇನೆ. ಓ ಪ್ರಭಾವತಿ. ತಾಂ ತಾಂ ದದಿನ ಧೀಂ ಧೀಂ ದದಿನ ದೈ ದದಿನ ದಿನ ದೀಂ ದದಿನ ದಿನ ದ ಆತ್ಮೀಯರೇ, ಇನ್ನು ಯಕ್ಷಗಾನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹು ಪ್ರಸಿದ್ಧಿ ಪಡೆದಂಥ ಹಾಡು ಜೊತೆಯಲ್ಲಿ ನೃತ್ಯ. ಇದು ಸುಧನ್ವ ಪ್ರಭಾವತಿ ಮಾಡಿದವರೇ ಮಾಡ್ತಾರೆ. ಆದರೆ ಸುಧನ್ವ ಪ್ರಭಾವತಿ ಪಾತ್ರಗಳು ಆ ನೃತ್ಯಕ್ಕಲ್ಲ, ಎಲ್ಲೆಲ್ಲೂ ಸೊಬಗಿದೆ ಮತ್ತು ನೀಲಗಗನದಳು ಮೇಘಗಳ. ತಾಂ ದಾಂ ದದಿನ ಧೀಂ ದದಿನ ದಿನದ ದದಿನ ದಿನ ದೀಂ ದದಿನ ದಿನದ ನೋಡಿದರು ಭುವನ ಭಾಗ್ಯದ ಸಿರಿಯನು, ನೋಡಿದರು ಭುವನ ಭಾಗ್ಯದ ಸಿರಿಯ ಮನದಣಿಯೇ ಹಾಡಿ ಆಡಿ ಓಲಾಡಿ ನಲಿಯಲೋ ತದ್ಧಿಂದ ಗದಿನಧ ತದ್ಧಿಂದ ಗದಿನಧಿ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಸೊಬಗಿದೆ ಸೊಗಸಿದೆ. ಮಾಮರವು ಊದಿದೆ, ಮಾಮರವು ಊದಿದೆ, ಮಾಮರವು ಊದಿದೆ, ಸೊಬಗೇರಿ ನಿಂದಿದೆ. ಮಾಮರವು ಊದಿದೆ, ಸೊಬಗೇರಿ ನಿಂದಿದೆ, ಸೊಬಗೇರಿ ನಿಂದಿದೆ. ಮೇಘ
ಕಂಡಾಗಲೇ ನಾಟ್ಯವ ನವಿಲು ಕೈಯುತ್ತಿದೆ ನವಿಲು ಕೈಯುತ್ತಿದೆ ನಾಟ್ಯವ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀ ನೋಡೆ ನೀನೋ ನೋಡೆ ಕಂಡಾಗಲೇ ನಾಟ್ಯವ ನವಿಲುಗೈಯುತ್ತಿದೆ 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 ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡ ನೋಡ ತದ್ದಿಂದಗಳಿರಹ ಜೀವಿತ ತಳಿರ ತೋರಣ ಸುತ್ತೆಲ್ಲ ಬೋರಣ ಜಿಗಿದ ತಳಿರ ತೋರಣ ಸುತ್ತೆಲ್ಲ ಬೋರಣ ಸುತ್ತೆಲ್ಲ ಬೋರಣ ಸುತ್ತೆಲ್ಲ ಬೋರಣ ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಿಸಿನ ಭೂಮಾತೆ ಉಡುಪಿದಾಯ್ತು ಭೂಮಾತೆ ಉಡುಪಿದಾಯ್ತು ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಿಸಿನ ಚೆಲುವಿನ ಅರಿಸಿನ ಚೆಲುವಿನ ಅರಿಸಿನ ತದ್ದಿಂದಗಳಿನಧ ತದ್ದಿಂದಗಳಿನಧ ಅರಳಿದ ಸೋಮದಲ್ಲಿ ತುಂಬಿಗಳು ಅರಳಿದ ಸೋಮದಲ್ಲಿ ದುಂಬಿಗಳು ದುಂಬಿಗಳು ಝೇಂಗರಿದುದಲಿ ಝೇಂಗರಿದುದಲಿ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ಝೇಂಗರಿದುದಲಿ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ನೋಡೆ ನೋಡೆ ನೀ ನೋಡೆ ತದ್ದಿಂದಗಳಿನಧ ಹರಿದು ಮೌನ ಶೃಂಖಲೆ ಒಡಿದು ಗೋಗಿಲೆ ಹರಿದು ಮೌನ ಶೃಂಖಲೆ ಒಡಿದು ಗೋಗಿಲೆ ಹರಿದು ಮೌನ ಶೃಂಖಲೆ ಒಡಿದು ಕೋಗಿಲೆ ಒಡಿದು ಕೋಗಿಲೆ ಕೋಗೋ 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 ಪಂಚಮದ ಇಂಜರದಿ ಕೋಗಿಲೆ ಕೋಗಿಲೆ ಪಂಚಮದ ಇಂಜರದಿ ಕೋಗಿಲೆ ತಾಂ ತಾಂ ದದಿ ಧೀಂ ಧೀಂ ದದಿ ತಾಂ ತಾಂ ದದಿ ಧೀಂ ಧೀಂ ದದಿ ತದಿ ನದಿ ತದಿ ನದಿ ತದಿ ನದಿ ತಾಂ ತಾಂ ದದಿ ನದಿ 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 ಧೀಂ ದದಿ ನದ ಧೀಂ ದದಿ ತಾಂ ದದಿ ಧೀಂ ದದಿ ತಾಂ ದದಿ ತಾಂ ತದಿ ನದಿ ನದಿ ದಿನದಾದ ದಿನ ದಿನದಿ ತದಂ ದಿಗುದ ಕದಯ್ಯ ದಯ್ಯ ತದಂ ದಿಗುದ
ಯಕ್ಷಗಾನದ ಕಲೆಯ ಮೇಲಿನ ಅಭಿಮಾನ, ಗೌರವ ಹಾಗೂ ನಮ್ಮ ನಾಡಿನ ಸಂಸ್ಕೃತಿಯ ಸಂಸ್ಕಾರದ ಮೇಲಿನ ಪೂಜ್ಯ ಭಾವನೆಯಿಂದ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಂಥ ಎಲ್ಲ ಆಡಳಿತ ಮಂಡಳಿಯವರಿಗೂ ಸರ್ವರಿಗೂ ನಮ್ಮ ಧಾರೇಶ್ವರ ಯಕ್ಷ ಬಳಗ ಚಾರಿಟೇಬಲ್ ಟ್ರಸ್ಟಿಯವರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು, ಕೃತಜ್ಞತೆಗಳು. It was a wonderful performance. Our heartful thanks to Sri Subramanya Dhareshwar and troops for enlightening us visually and tinkling our five senses. Once again, thank you, sir. Okay, so we come to the last act, that is, so after a spectacular performance, it's time for us to spectate a colorful and a musical sequence in description of Lord Krishna with his Gopikas. So, over to Mathura. जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मद नैनो वाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। प्यार में खोही, प्यार की धुन में जागी न सोही, प्यार में डूबी प्यार में खोही, प्यार की धुन में जागी न सोही। दुनिया से है वो अनजानी, सब कहते हैं प्रेम दीवानी, किसना से मिलती है भूल के हर बंधन, हो किसना की माला की जपती है वो जोगन।
राधा है, वो राधा है, वो राधा है, राधा है। जो है अलबेला मगनैनो वाला, जिसकी दीवानी ब्रिज की हर बाधा। वो किसना है, वो किसना है, वो किसना है, किसना। मेरा भी सांसों में मन में किसना, हर पल है जीवन में जिसकी किसना। वो राधा है, वो राधा है, वो राधा है, राधा है। वो किसना है, वो किसना है, वो किसना है, वो किसना है, वो किसना है। Right. So we came to the last session of the cultural program. I thank Dr. Y.V. Reddy for being here and be the part of our family. Thank you, sir. And I thank all the people for being a wonderful audience and hope you that you enjoyed the cultural extravaganza. So I request all of us to stand up and respect our national anthem.